ಸಿದ್ದರಾಮಯ್ಯ ಬಣದ ಸಚಿವರು ಏನಾದರೂ ಸಭೆ ಸೇರಿದ್ರೆ ಪ್ರವಾಸ ಮಾಡಿದ್ರೆ ಡಿ ಕೆ ಶಿವಕುಮಾರ್ಗೆ ಆತಂಕ ಸೃಷ್ಟಿ ಆಗುತ್ತಾ ಅಂತ. ಯಾಕಂದ್ರೆ ಹಿಂದೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಶಾಸಕರನ್ನು ಕರ್ಕೊಂಡು ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ರು. ಆಗ್ಲೂ ಕೂಡ ಹೈಕಮಾಂಡ್ ಅಂತ ಬ್ರೇಕ್ ಹಾಕಿತ್ತು. ಈಗ ಮತ್ತೆ ಸಭೆಯನ್ನು ಕೂಡ ಸೇರ್ತಾ ಇದ್ರಿ, ದಲಿತ ಸಚಿವರು ಕೂಡ ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಬೆಳವಣಿಗೆ ಗಮನಿಸಿ ಏನ್ ಅನ್ಸುತ್ತೆ ಸರ್? ನನಗೆ ಅನಿಸೋದು ಹೇಳ್ತೀನಿ ನಿಮಗೆ. ಈ ಡಿನ್ನರ್ ಮೀಟಿಂಗ್ ಅಂತ ಏನು ಕರಿತೀರಿ, ಆ ದಿವಸ ಕ್ಯಾಬಿನೆಟ್ ದಿವಸ ಈ ರಾತ್ರಿ ಊಟಕ್ಕೆ ಸೇರಿದಂಥದ್ದು. ಅದೇ ಚಲುವರಾಯಸ್ವಾಮಿ ಅವರು ಸಭೆ ಕರೆದಿದ್ರು. ಅವರು ಕೂಡ ಶಾಸಕರುಗಳನ್ನ ಅವ್ರನ್ನೆಲ್ಲ ಸಭೆ ಕರೆದು ಅವ್ರದ್ದು ಎಲ್ಲ ಡಿನ್ನರ್ ಮೀಟಿಂಗ್ ನಡೀತು. ಅದ್ರ ಬಗ್ಗೆ ಯಾರ್ದು ಆಕ್ಷೇಪಣೆ ಇಲ್ಲ, ನಿಮ್ಮ ಮಾಧ್ಯಮದವ್ರದ್ದು ಇಲ್ಲ. ಮಾಧ್ಯಮದಲ್ಲೂ ಕೂಡ ಚಲುವರಾಯಸ್ವಾಮಿ ಅವರು ಶಾಸಕರದ್ದು ಡಿನ್ನರ್ ಸಭೆ ಕರೆದ್ರು ಅಂತ ನೀವು ಎಲ್ಲ ಒಂದು ದಿವಸ ಏನೋ ಸಭೆ ಸೇರಿದ್ರು ಅಂತ ಹಾಕಿದ್ರೆ ಅದ್ರ ಬಗ್ಗೆ ಏನು ನಿಮ್ಮ ಪ್ರತಿಕ್ರಿಯೆ ಏನಿದೆ, ಪರ ವಿರುದ್ಧಗಳು ಚರ್ಚೆ ಮಾಡ್ತಾ ಇರ್ತೀರಿ, ಅದೇನು ಬರಲೇ ಇಲ್ಲ. ಬರೀ 4 ಜನ ಸದಸ್ಯರುಗಳು ಸಿದ್ದರಾಮಯ್ಯನವರು ಸೇರಿ ಊಟ ಮಾಡಿದ್ದಕ್ಕೆ ಡಿನ್ನರ್ ಸಭೆ, ಇದರಿಂದ ದೊಡ್ಡ ಆತಂಕ. ಯಾರಿಗೇನು ಆತಂಕ ಏನೇನೂ ಇಲ್ಲ. ಪಕ್ಷದ ಹೈಕಮಾಂಡು ಯಾರ ಪರ ಇರ್ತಾರೆ ಅವ್ರಿಗೆ ಅಲ್ಲಿನವರೆಗೂ ಏನಿಲ್ಲ. ಪಕ್ಷದ ಹೈಕಮಾಂಡ್ ಇಲ್ಲದೆ ಇದ್ರೆ ಯಾರು, ಈಗ ದೇವರಾಜ ಅರಸು 1979ರಲ್ಲಿ ಅವ್ರ ಹತ್ರ ಎಲ್ಲ ಶಾಸಕರು ಅವ್ರ ಹತ್ರನೇ ಇದ್ರು. ಇಂದಿರಾ ಗಾಂಧಿ ಅವರ ಅವಕೃಪೆಗೆ ಒಳಗಾಗಿದ್ರಿಂದ ಅವ್ರನ್ನ ಪಕ್ಷದಿಂದನೇ ತೆಗೆದುಹಾಕಿದ್ರು ಕೂಡ ಅವ್ರ ಹತ್ರ ಮೆಜಾರಿಟಿ ಶಾಸಕರಿದ್ರು. 79 ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವರೇ ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕ ಕಾಂಗ್ರೆಸ್ ಅಂತ ಮಾಡಿಕೊಂಡು ಅವರೇ ಮುಂದುವರಿತಾ ಇದ್ರು. 79ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವರಿಗೆ ಅಪಜಯ ಆದ ಹಿನ್ನೆಲೆಯಲ್ಲಿ ಅವರೇ ಸ್ವಯಂ ಆಗಿ ಹೋಗಿ ರಾಜೀನಾಮೆ ಕೊಟ್ಟರು. ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಇತಿಹಾಸ ನಡೆದು ಬಂದಿರತಕ್ಕಂಥದ್ದು. ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಯಾರ ಪರವಾಗಿ ಎಲ್ಲಿನವರೆಗೂ ಇರುತ್ತೋ ಅಲ್ಲಿನವರೆಗೂ ಅವರು ಕೂಡ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಮುಖಂಡನಾಗಿ ಇರ್ತಾರೆ. ಅವರ ಅವಕೃಪೆಗೆ ಒಳಗಾಗಿದ್ರೆ ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಅಷ್ಟು ಪ್ರಭಾವಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ.